ಬಲ ಕಾರ್ಯದ ಇನ್ನೊಂದು ಮುಖ ಸಮುದ್ರ ಸರಣ. ಇದೆಲ್ಲ ಪರಶುರಾಮನ ಬಗ್ಗೆ ನಾವು ತಿಳಿಬೇಕಾದ ಕೆಲವು ಮಾತುಗಳು. ಯಾರಿಗಾಗಿ ಇದೆಲ್ಲ ಮಾಡಿದ್ದು? ಹೇಳಿಕೊಂಡಾಗ ತನ್ನ ತಂದೆಯ ಸಾವು, ತನ್ನ ಮನೆಯ ದನದ ಎಳೆದಾಟ, ಅದಕ್ಕಾಗಿ ಒಬ್ಬ ರಾಜನನ್ನು ಮಾತ್ರ ಟಾರ್ಗೆಟ್ ಮಾಡ್ಬೋದಿತ್ತಲ್ಲ. ಆದರೆ ರಾಜ ಎಲ್ಲರನ್ನು ಸೇರಿಸಿ ಬಂದ. ಕಾರ್ತವೀರ್ಯನಿಗೆ 1000 ತೋಳು ಬರುವಾಗಲೇ ದತ್ತಾತ್ರೇಯ ಹೇಳಿದ್ದಾನೆ, ಇದೊಂದೊಮ್ಮೆ ಬ್ರಹ್ಮಜಾತಿಗೆ ವಿರೋಧವಾಗಿ ನಿಂತರೆ ನೀನು ಕೈಯು ಕಡ್ಕೊಳ್ತೀಯ, ನೀನು ಕಡ್ಕೊಳ್ತೀಯ ಅಂತ. ಹಾಗೆ ಪರಶುರಾಮ ತನ್ನ ಕೊಡಲಿಯಿಂದ ಅವನ 1000 ತೋಳನ್ನು ಕಡ್ದ, ತಲೆಯನ್ನು ಕಡ್ದ. ಯಾವ ಭಗವಂತನ ದತ್ತಾತ್ರೇಯನ ಉಪಾಸನೆ ಮಾಡಿ ಪಡೆದ ಯೋಗದ ದೊರೆಯೋ ಅವನೇ ಯಾವಾಗ ಬ್ರಹ್ಮಜಾತಿಗೆ ವಿರೋಧವಾಗಿ ನಿಂತ, ಗೋವಿನ ಬಗ್ಗೆ ಅನ್ಯಾಯ ಮಾಡಿದ, ಗೋಬ್ರಾಹ್ಮಣ ಹಿತಾಯಶ ಹೇಳೋದು ಅದಕ್ಕೋಸ್ಕರ. ಒಂದು ಯಜ್ಞದ ಮುಖದಲ್ಲಿ ದನದ ಅಂದರೆ ಯಜ್ಞ ಅಂದರೆ ಏನು? ಅಗ್ನಿಯಲ್ಲಿ ಆಹುತಿ ಕೊಡೋದು. ಏನನ್ನು? ತುಪ್ಪವನ್ನು. ಯಾವುದರಿಂದ? ವೇದ ಮಂತ್ರದಿಂದ. ಆದ್ದರಿಂದ ವೇದ ಮಂತ್ರ ಇರುವುದು ಬ್ರಾಹ್ಮಣನಲ್ಲಿ. ಬ್ರಹ್ಮ ಅಂದರೆ ವೇದ. ಅವನು ಉಪಯೋಗಿಸಿಕೊಳ್ಳತಕ್ಕ ಮಂತ್ರದ ಆಹುತಿ ಕೊಡೋದು ಅಗ್ನಿಯಲ್ಲಿ ಇದ್ದಾಗ ಆಜ್ಯದಲ್ಲಿ, ದನದಲ್ಲಿ. ಎಷ್ಟು ಜನ ಇದ್ದು ಗೋಬ್ರಾಹ್ಮಣಿತ ಯಾಕೆ ಗೊತ್ತಿಲ್ಲದೆ ಅದನ್ನು ತಿದ್ದಿದ್ದು ಗೋಮಾನವ ಹಿತಾಯಚ ಎಂದ ಮಾನವ ದಾನವನ. ಮಾನವನಲ್ಲಿ ಏನಿರ್ತದೆ? ಬ್ರಾಹ್ಮಣ ಹೇಳಿದ್ದು ವೇದ ಉಳ್ಳವನು ಅಂತ ಅರ್ಥದಲ್ಲಿ, ಜಾತಿಯ ಪ್ರಶ್ನೆ ಅಲ್ಲ. ಗೋ ಅಂತ ಹೇಳಿದ್ದು ಹಾಲು ಕೊಡುವುದನ್ನು, ತುಪ್ಪವನ್ನು ಹೇಳುವುದರಲ್ಲಿ ಹೇಳಿದ್ದು. ಹಾಗಾದರೆ ಗೋವನ್ನು ತಿದ್ದಿ. ಒಂದು ನೀವು ಬ್ರಾಹ್ಮಣ ನಿಮಗೆ ಹೆಸಿಟೇಟ್ ಆಗ್ತದೆ ಆದರೆ, ತಿದ್ದಲಿಕ್ಕೆ ಬೇಕು ಅಂತಾದರೆ, ದೇವರು ಅವನಿಗೆ ಮಾತ್ರ ಹೇಗೆ ಕಣ್ಣು ಹೀಗೆ ನೋಡುವುದಂತಾದರೆ, ತಿದ್ದುತ್ತೇನೆ ಮಾನವನ ಮಾಡ್ತೇನೆ ಅಂತ ಹೇಳಿದರೆ, ಪರ್ಸನ್ ಇಟ್ಕೊಳ್ತೇನೆ ಹೇಳಿದರೆ, ಹಾಗಾದರೆ ಗೋವನ್ನು ಆ್ಯನಿಮಲ್ ಮಾಡಿ ತೆಗೀರಿ. ದನ ಯಾಕೆ ಬೇಕು ಆಗ? ಅಂದರೆ ದನ ಒಂದೇ ಇವತ್ತು ಆಜ್ಯವನ್ನು ಇವತ್ತು ಹೇಳೋದಿಲ್ಲ. ಅದರ ಹೇಗಿದೆ ಅಂತ, ಕ್ವಾಲಿಟಿ ಏನು, ಅಲ್ಲಿನ ಕಥೆ ಏನು, ಬದುಕಿನ ರೀತಿ ಹೇಗೆ, ಸಬ್ಸ್ಟ್ಯೂಟ್ ಎಂಥದ್ದು, ಮನುಷ್ಯ ಬದುಕುವ ರೀತಿ ಏನು ಎಲ್ಲ ಅವುಗಳ ಪ್ರಾಣಿಗಳನ್ನು ಅವುಗಳು ಸಾಗಿ ಸಲಹುವಂಥದ್ದು ಲೋಕದಲ್ಲಿ ಇದ್ದೇ ಇದೆ. ಇದು ಮಾಮೂಲಿ ಆ್ಯನಿಮಲ್ಸ್ ಅಂದರೆ, ಪ್ರಾಣಿಗಳು ಅಂದರೆ. ಮನುಷ್ಯನು ಒಂದು ಪ್ರಾಣಿ ಆದಾಗ ಅವನು ಹಾಗೆ ತನ್ನ ಮಕ್ಕಳನ್ನು ತಾನು ಸಾಕುವಂಥದ್ದು ಸಲಹುವಂದು ಸಮ. ಆದರೆ ಸಾಲದೇ ಇದ್ದದ್ದಕ್ಕೆ, ಆಗದೇ ಇರುವುದಕ್ಕೆ ಒಂದೇ ಒಂದು ನಮಗೆ ಗೋವು ಮಾತ್ರವೇ ತನ್ನ ಮಕ್ಕಳನ್ನು ಮಾತ್ರ ಸಾಕುವುದಲ್ಲದೆ ಮನುಷ್ಯರನ್ನು ಸಾಕ್ತದೆ. ಅದಕ್ಕೆ ಆ ನಮೂನೆಯ ಕೆಚ್ಚಲುಗಳ ಕತೆ. ಒಂದರಲ್ಲಿ ಮನುಷ್ಯರಿಗೆ, ಒಂದರಲ್ಲಿ ಅದರ ಕರುವಿಗೆ, ಒಂದನ್ನು ಯಜ್ಞಕ್ಕೆ ಹೇಳುವ ಕ್ರಮಗಳು. ಇದೆಲ್ಲ ಇತಿಹಾಸ ಬರೆದ ದಾಖಲೆಗಳು ಶಾಸ್ತ್ರದಲ್ಲಿ. ಅದು ನಾಯಿಗಳಿಗೆ ಉಂಟಲ್ಲ ಸುಮಾರು ಕೇಳಿದರೆ, ಅವುಗಳು ಮರಿ ಹೆಚ್ಚಾಗ್ತವೆ ಯೋಚನೆ ಮಾಡಿ. ಅದಕ್ಕೆ ಮರಿಗಳಿಗೆ ಅದು ಹೆಚ್ಚು. ಇದು ಹಾಗಲ್ಲ, ಕರು ಹಾಕುವುದು ಒಂದೇ. ಹಾಗಾದರೆ ಕೆಚ್ಚಲು ಯಾಕೆ ಜಾಸ್ತಿ ಕೇಳಿದರೆ, ಅದು ಒಂದು ಯಜ್ಞಕ್ಕೆ ಹಾಲು ಕೊಡಲಿಕ್ಕೆ. ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಜನ. ಕರು ಸಣ್ಣದಿದ್ದಾಗ ಎಷ್ಟು ಕೆಚ್ಚಲು ಕರೀಲಿಕ್ಕೆ ಉಂಟು, ಕರು ದೊಡ್ಡದಾಗ ಎಷ್ಟು ಲೆಕ್ಕ ಉಂಟು ಹೇಳಿಕೊಟ್ಟಿದ್ದಾರೆ. ಎಲ್ಲ ಕೆಚ್ಚಲು ಕರೀಲಿಕ್ಕೂ ಇಲ್ಲ. ಕರೆದರೆ ಅವನು ಗೋ ಹತ್ಯೆ ಮಾಡಿದ ಪಾಪಕ್ಕೆ ಭಾಗಿರಿ ಆಗ್ತಾನೆ. ಇದೆಲ್ಲ ನಾನು ಗೋ ಸಮೀಕ್ಷೆಯಲ್ಲಿ ಕೊಡ್ತಾ ಬಂದಿದ್ದೇನೆ, ನೋಡಿಕೊಳ್ಳಲಿಕ್ಕೆ ಬರ್ತದೆ. ದನ ಸಾಕುವ ಕಥೆಯೇ ಭಾರಿ ಕಷ್ಟ ಉಂಟು. ಅದನ್ನು ಹೊಡೆಯುವ ಕೋಲು ನಮ್ಮ ಕಿರುಬೆರಳಿಗಿಂತ ಸಪೋರಿ ಇರಬೇಕು. ಅದರಲ್ಲಿ ಎಲೆ ಇಲ್ಲದಿದ್ದರೆ ಅವನು ಪೆಡೆ ತಿಂತಾನೆ, ನರಕಕ್ಕೆ ಹೋಗ್ತಾನೆ. ಎಲೆ ಇದ್ದಿರಬೇಕು ಅದರಲ್ಲಿ, ಮತ್ತೆ ಆ ಕೋಲಿನಲ್ಲಿ. ಇದೆಲ್ಲ ಕಥೆಗಳು ಕಲೀಲಿಕ್ಕೆ ಸುಮಾರೆಲ್ಲ ವಿಷಯ ಉಂಟು. ಗೋ ಸಮೀಕ್ಷೆ ಅಂದರೆ ಹಾಗೇನಲ್ಲ, ಹೇಳಿದ ತಕ್ಷಣ ದನ ಬರುವುದಿಲ್ಲ ಹತ್ತಿರಕ್ಕೆ. ಆದ್ದರಿಂದ ಯಾಕೆ ಪರಶುರಾಮ ಕೈಯಲ್ಲಿ ಕೊಡಲಿ ಹಿಡಿದ ಎನ್ನುವ ವಿಷಯದಲ್ಲಿ ಚಿಂತನೆ ಮಾಡಿದರು. ಅಂತಹ ವೇದಜ್ಞರ ಬದುಕಿಗೋಸ್ಕರ ಇದನ್ನು ಮಾಡಿದೆ. ಕೊನೆಗೆ ನಾನು ದಾನ ಮಾಡಿದ್ದೇನೆ, ಮತ್ತು ನನ್ನ ಹತ್ರವರು ಕೇಳಿದರೆ ಉಳ್ಕೊಳ್ಳಿಕ್ಕೆ ಎಲ್ಲಿದೆ ಅಂತ ನಾನು ಮತ್ತೆ ಪುನಃ ಸಮುದ್ರದಲ್ಲಿ ಕೇಳಿ ಜಾಗವನ್ನು ಕೊಟ್ಟಿದ್ದೇನೆ ಅಂತ. ಒಂದು ಬಾರಿ ಸಮುದ್ರ 1000 ಮೈಲು ನುಂಗಿತ್ತು, ಈಗ 200 ಮೈಲು ಬಿಟ್ಟುಕೊಟ್ಟಿದೆ. ಯೋಜನ ಲೆಕ್ಕಾಚಾರ ಅವ್ರು ಹೇಳಿ. ಇವಾಗ ಕೇಳಿದ್ದಕ್ಕೆ ಈಗ ಬಿಟ್ಟುಕೊಟ್ಟದ, ಇದು ನೀನು ಹೇಳು ಎಷ್ಟು ದೂರ ಹೋಗ್ಬೇಕು ಅಷ್ಟು ಹೋಗ್ತೇನೆ ಅಂತ. ಸರಿ ಅಂತೇಳಿ ಇಷ್ಟು ವ್ಯವಸ್ಥೆ ಆದದ್ದು. ಆದ್ದರಿಂದ ಇದ್ದದ್ದೇ ಜಾಗವನ್ನು ಮತ್ತೆ ಊರ್ಜಿತಗೊಳಿಸಿದ್ದು ಪರಶುರಾಮನ ಕೀರ್ತಿ. ನಾನೇ ಕಂಡವ ಬದರಿಯಲ್ಲಿ ಲ್ಯಾಂಡ್ ಸ್ಲೈಡ್ ಆದಾಗ ಅಲ್ಲೇ ಇದ್ದವ. ನನ್ನನ್ನು ಬೈದಿದ್ದಾರೆ, ದೂಡಿದ್ದಾರಲ್ಲ ಹತ್ತಿರೋದಕ್ಕೆ. ನಾನು ಅವರಿಗೆ ತೋರಿಸಿದೆ, ಮಿಲಿಟ್ರಿ ಅವರಿಗೆ ನಾನು ತೋರಿಸಿದೆ ಎಕ್ಕಿ ಮತ್ತೆ ನೋಡಿ ಇದೆಂಥದ್ದು ಅಂತ. ಅದು ಸೆಲ್ ಅಂದ್ರೆ ಯಾವುದರ ಸೆಲ್ ಕೇಳಿದೆ, ಇದು ಇಲ್ಲಿ ಹೇಗೆ ಬರ್ತದೆ ಕೇಳಿದೆ, ಅರ್ಥ ಆಗಲಿಲ್ಲ ಅವರಿಗೆ. ನಾನು ಮತ್ತೆ ತೋರಿಸಿಕೊಟ್ಟು, ಇದು ನಮ್ಮ ಸಮುದ್ರದಲ್ಲಿ ಶೋರಲ್ಲಿ ಸೀಶೋರಲ್ಲಿ ಸಿಗತಕ್ಕ ಸೆಲ್ಸ್ಗಳಿವು, ಇಲ್ಲಿ ಯಾಕೆ ಬರ್ತದೆ ಕೇಳಿದೆ. ಬದರಿಯ ಬೆಟ್ಟ ಎಷ್ಟು ಎತ್ತರದಲ್ಲಿಲ್ಲ, 16,000 ಅಡಿಯ ಮೇಲೆ ಇದೆ ಸಮುದ್ರ ಮಟ್ಟಕ್ಕಿಂತ, ಬಂದದ್ದು ಹೇಗೆ ಅಂತ ಅರ್ಥ ಆಗಲಿಲ್ಲ. ಹೇಗಾಗತ್ತೆ ಅಂದರೆ ಒಂದು ಸಮಯ ಸಮುದ್ರ ಹಿಮಾಲಯವನ್ನು ಮುಳುಗಿಸಿತ್ತು. ಅದು ರೀಸೆಂಟ್ಲಿ ಮೊನ್ನೆ ಅಧ್ಯಯನದಲ್ಲಿ ತೋರಿಸಿಕೊಟ್ಟರು, ಅದನ್ನು ಸೆಲ್ಸು ತೋರಿಸಿಕೊಂಡು. ನಾನು ಯಾವತ್ತೂ 20 ವರ್ಷದ ಕೆಳಗೆ ಹೋಗುವಾಗಲೇ ತೋರಿಸಿಕೊಟ್ಟಿದ್ದೆ. ಅದಕ್ಕಾಗಿ ಇಲ್ಲಿ ಓಡಾಡಿದ್ದೇನೆ ನಡ್ಕೊಂಡು. ನಾವು ಹೋಗಲಿಕ್ಕೆ ಬಿಡದಾರ ದಾರಿಯಲ್ಲೆಲ್ಲ ಹೊರಟಿದ್ದೇನೆ.
ಅಂದರೆ ಸಮುದ್ರ ಏನೆಲ್ಲ ನುಂಗಿರ್ತದೆ ಒಂದು ವಾರಕ್ಕೆ ಕತೆ ಇದ್ದಾಗೆ, ಧನುಷ್ಕೋಟಿಯ ಲೆವೆಲ್ ಇದ್ದಾಗೆ. ರೀಸೆಂಟ್ಲಿ ಅದು ಮತ್ತೆ ಓಪನ್ ಆದ್ದು ಸಿಕ್ಕಿದ್ದು. ಮೊನ್ನೆ 50 ವರ್ಷದ ಕೆಳಗೆ ಧನುಷ್ಕೋಟಿ ಇಲ್ಲ ಹೋಗಿತ್ತು. ಹಾಗೆ ಸಮುದ್ರ ಕಬಳಿಸ್ತದೆ, ಅದನ್ನು ಮತ್ತೆ ಭೂಭಾಗಿ ಬಹಳ ಕಮ್ಮಿ ಮಟ್ಟದಲ್ಲಿ ನಮಗೆ ಸಮುದ್ರ ಕೊರೆತ ಎಲ್ಲ ಕೇಳೋದು. ಹಿಂದೆ ಹಾಗಲ್ಲ, ಬಹಳಷ್ಟು ಜಾಗಗಳನ್ನು ಪಡೆದಿತ್ತು. ಪರಶುರಾಮ ಅದನ್ನು ಮತ್ತೆ ಪುನಃ ತನ್ನ ತೇಜಸ್ಸಿನಲ್ಲಿ ಅದು ಬ್ರಾಹ್ಮಣರ ಮಾದಕ್ಕೆ ಅವ್ರು ಕೇಳ್ತಾರೆ, ನಮ್ಮ ಗ್ರಾಮ ಎಲ್ಲ ಹೋಗಿದೆ, ನಾವೆಲ್ಲ ಕಳ್ಕೊಂಡಿದ್ದೇವೆ, ಕೊಡಿಸು ಮಾರಾಯ. ಸರಿ ಅಂತೇಳಿ ಸಮುದ್ರದಲ್ಲಿ ಮಾತಾಡಿಸಿ ಕೊಟ್ಟ. ಅದರ ಕಥೆಗಳನ್ನೆಲ್ಲ ಪುರಾಣಗಳು ಹೇಳಿದ್ದನ್ನು ಇಲ್ಲಿ ಕೊಟ್ಟಿದ್ದೇನೆ. ವಾಮನ ಪುರಾಣದ್ದು ಸುಮಾರು ಪುರಾಣಗಳ ಮಾತುಗಳನ್ನು ತಂದಿದ್ದೇನೆ. ಜಾಮದಗ್ರೆ ಮಹಾಬಾಹೋ ರಾಕ್ಷಸಾನ್ ರಾಜರೂಪಿಣಃ ಹತ್ವಾ ತದ್ ರಕ್ತಗುಂಡೇಶು ಕೃತ್ವ ಪಿತೃಜಲಕ್ರಿಯಾಂ. ಇಲ್ಲಿ ರಾಕ್ಷಸರನ್ನು ರಾಜರೂಪದಲ್ಲಿದ್ದದ್ದು ಅಂತ ಒಂದು ಕ್ಲೂ ಕೊಟ್ಟರು, ಗಮನಿಸಿ. ಆಗ ನಾನು ದುಷ್ಟ ಕ್ಷತ್ರಿಯ ಅಂತ ಶಬ್ದ ಹಾಕಿ ತೋರಿಸಿಕೊಟ್ಟೆ. ರಾಜರನ್ನೆಲ್ಲ ಕಡೆದ ಅಂದರೆ ಎಂಥ ರಾಜರು ಅಂತೇಳಿ ರಾಕ್ಷಸರು ಅಂತ ಹೇಳಿತು. ತದ್ ರಕ್ತಗುಂಡೇಶು ಕೃತ್ವ ಪಿತೃಜಲಕ್ರಿಯಾಂ ಮಹೀಂ ನಿಕ್ಷತ್ರಿಯಾಂ ಕೃತ್ವ ಯಜ್ಞಂ ಕೃತ್ವ ಅಶ್ವಮೇಧಿಕಂ. ನಾನಾಗ ಕಥೆಯಲ್ಲಿ ಹೇಳಿದ್ದೆ, ಅಶ್ವಮೇಧ ಯಾಗ ಮಾಡಿ ದಾನ ಮಾಡಿದ ಅಂತ. ಪ್ರಾಯಶ್ಚಿತ್ತವನ್ನು ಮಾಡಿದ್ದಾನೆ. ಹೇಗೆ ಧರ್ಮರಾಜ ಕುರುಕ್ಷೇತ್ರ ಯುದ್ಧದ ಬಳಿಕ ಅಶ್ವಮೇಧ ಯಾಗ ಮಾಡಿದ, 3 ಮಾಡಿದ, 5 ವರ್ಷದ ಪೀರಿಯಡಿನದ್ದು. ಎಷ್ಟು ಲಾಂಗ್ ಪೀರಿಯಡ್ ನೋಡಿ ಅವನು ಮಾಡಿತ್ತು. ನಮಗೆ ಯಜ್ಞ ಮಾಡೋದು 3-4 ದಿನದಲ್ಲಿ, ಒಂದು ವಾರದೊಳಗೆ ಮಾಡಿ ಮುಗಿಸ್ತೇವೆ. ಇವನು 5 ವರ್ಷ ಕಾಲದ ಲಾಂಗ್ ಪೀರಿಯಡ್, ಪಂಚವಾರ್ಷಿಕ ಯೋಜನೆ ಅಂತೆ ಅಂಥದ್ದು 3 ಸೆಟ್, ಒಂದಾದ ನಂತರ ಇನ್ನೊಂದು ಮತ್ತೆ ಪುನಃ ಪ್ರಾಯಶ್ಚಿತ್ತವಾಗಿ. ಹಾಗೆ ಇವನು ಸಹ ಅಶ್ವಮೇಧ ಯಾಗ ಮಾಡಿ ದಕ್ಷಿಣಾರ್ಥ ಮಹಿಂ ದತ್ವ ಕಾಶ್ಯಪಾಯ, ಜಗತ್ತಿನ ಎಲ್ಲವನ್ನು ಮತ್ತೊಮ್ಮೆ ತಾನು ಪಡೆದ ರೀತಿಯನ್ನೆಲ್ಲ ಕಶ್ಯಪರಿಗೆ ಕೊಟ್ಟು, ಜಗತ್ಪ್ರಭೋ ಗತ್ವಾ ಮಹೋದತಿಂ ತತ್ರ ಸಮುದ್ರೇಣ ಕೃತಾಲಯ. ಮತ್ತೆ ಸಮುದ್ರದಲ್ಲಿ ಹೋಗಿ ಕೇಳಿ ಆಚೆ ಹೋಗಲಿಕ್ಕೆ ನಿಲ್ಲಿಸಿ ತಾನು ಮತ್ತೆ ಜಾಗ ಮಾಡಿಕೊಂಡು ಕೂತಿದ್ದಾನೆ. ಸಖ್ಯಾದ್ರೌ ರಮಣೀಯತ್ವಂ ತಪಶ್ಚರಸಿ ಭಾರ್ಗವ. ಲೋಕದ ಕ್ಷೇಮಕ್ಕಾಗಿ ಮತ್ತೆ ಎಲ್ಲರೂ ಏನು ಮಾಡಬೇಕು ಅಂದರೆ ದೇವರ ಚಿಂತನೆ ಮಾಡಬೇಕು ಅಂತ ತೋರಿಸಿಕೊಟ್ಟವನಿಗೆ.